ಸಿಂಹರಾಶಿ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು ಶುಭದಾಯಕವಾಗಿಲ್ಲ. ಆದ್ದರಿಂದ ಏನೇ ಒತ್ತಡಗಳಿರಲಿ ಹಣ ಹೂಡಿಕೆ ಅಂತಕ್ಕಂಥದ್ದು ಬೇಡ ಅನ್ನುವಂಥದ್ದು. ಹಲವಾರು ಜಟಿಲವಾದಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುವಂಥದ್ದಿದೆ. ನಿಮ್ಮ ಪ್ರಯತ್ನ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಇಲ್ಲಿ ಪರೀಕ್ಷೆ ಆಗುವಂಥದ್ದು. ಹಾಗೆ ಸಾಮಾಜಿಕವಾದಂತಹ ಸ್ಥಳದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಒಂದಷ್ಟು ಗೌರವ, ಸನ್ಮಾನ, ಮರ್ಯಾದೆ ಅಥವಾ ನಿಮಗೊಂದು ಸ್ಥಾನಮಾನ ಸಿಕ್ಕುವಂಥದ್ದಾಗತ್ತೆ. ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗ್ತಕ್ಕಂಥದ್ದಿದೆ. ತುಂಬ ದಿವಸದಿಂದ ಸಮಸ್ಯೆಯಾಗಿ ಉಳಿದಂತಹ ಯಾವುದೋ ಒಂದು ಕೆಲಸ ಪರಿಹಾರ ಆಗುವ ಸೂಚನೆಗಳು ಕಾಣ್ತಾ ಇದೆ. ಆ ಸಮಸ್ಯೆಯಿಂದ ನೀವು ಹೊರಬರ್ತೀರಿ ಅಂತಕ್ಕಂಥದ್ದು ಮಾನಸಿಕವಾಗಿ ಏನೋ ಒಂದಷ್ಟು ಸಮಾಧಾನವನ್ನು ಕೊಡುತ್ತೆ. ಕುಟುಂಬದವರ ಜೊತೆಯಲ್ಲಿ ಸಂತೋಷವಾಗಿ ಸಮಯವನ್ನು ಕಳೆಯೋದಕ್ಕೆ, ಸಂತೋಷದ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ದಂಪತಿಗಳಿಗೆ ಸುಖಮಯವಾದಂತಹ ದಿವಸ ಇದು. ಭವಿಷ್ಯದ ಬಗ್ಗೆ ಯಾವ ಚಿಂತನೆಯನ್ನೂ ಮಾಡದಲೇ ನಿಮ್ಮದೇ ಆದಂತಹ ಸಮಯವನ್ನು ಕಳೆಯುವ ಹಾಗೆ ವಾತಾವರಣ ಇರುತ್ತೆ ಅಂತ ಹೇಳಬೇಕು. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಮಾತಿನಲ್ಲಿ ನಮ್ರತೆ ಇರಲಿ. ನಿಮ್ಮ ಮಾತು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ, ಹಾಗೆ ನಿಮ್ಮ ಮರ್ಯಾದೆಯನ್ನೂ ಕಳೆಯುತ್ತೆ. ಆಯ್ಕೆ ನಿಮ್ಮದಾಗಿರುತ್ತೆ. ಕುಟುಂಬದಲ್ಲಿ ಮಂಗಳ ಕಾರ್ಯದ ವಿಚಾರವನ್ನು ಚರ್ಚೆ ಮಾಡ್ತೀರಿ. ಮನೆಯವರೆಲ್ಲ ಕೂತ್ಕೊಂಡು, ಗಂಡ ಹೆಂಡತಿ ಮಕ್ಕಳು ಎಲ್ಲ ಕೂತ್ಕೊಂಡು ಭವಿಷ್ಯದಲ್ಲಿ ಮನೆಯಲ್ಲಿ ಆಗಬೇಕಾದಂತಹ ಮಂಗಳ ಕಾರ್ಯದ ಬಗ್ಗೆ ಚರ್ಚೆಗಳು ನಡೆಯುವಂಥದ್ದಾಗತ್ತೆ. ತಾಳ್ಮೆಯಿಂದ ಮಾತಾಡಿದರೆ ಸೂಕ್ತವಾದಂತಹ ಪರಿಹಾರ ಸಿಕ್ಕಬಹುದು ಅನ್ನುವಂಥದ್ದು. ದೂರದ ಸಂಬಂಧಿಕರು ನಿಮ್ಮ ಜೊತೆಗೆ ಬಂದು ಸೇರಿಕೊಳ್ತಾರೆ. ದೂರದಿಂದ ಸಿಹಿ ಸುದ್ದಿ ಬರತಕ್ಕಂಥದ್ದೂ ಇದೆ. ವಾಹನದ ಬಗ್ಗೆ ಎಚ್ಚರಿಕೆ ಇರಲಿ. ವಾಹನ ಕಳವಾಗಬಹುದು, ಅದನ್ನು ಗಮನಿಸ್ಕೊಳ್ಬೇಕು. ಔದುಂಬರ ವೃಕ್ಷವನ್ನು ದರ್ಶನ ಮಾಡಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ನಿಮ್ಮ ದಿನಚರಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗಬಹುದು. ಅದು ಧನಾತ್ಮಕವಾಗಿ ನಿಮಗೆ ಫಲವನ್ನು ಕೊಟ್ಟಾಗ ಮನಸ್ಸಿಗೆ ಸಮಾಧಾನವಾಗುತ್ತೆ. ಇಲ್ಲ, ನಾನೇನೋ ಕೆಲಸವನ್ನು ಬದಲಾಯಿಸಿಬಿಟ್ಟೆ, ಇದರಿಂದಲೇ ತೊಂದರೆ ಆಯಿತು ಅನ್ನುವಂಥದ್ದು ಮನಸ್ಸಿಗೆ ಅಹಿತವನ್ನು ಉಂಟು ಮಾಡುತ್ತೆ. ಆದರೆ ಧನಾತ್ಮಕವಾಗಿ ಆಗುವ ಹಾಗೆ ನಿಮ್ಮ ಪ್ರಯತ್ನ ಇರಲಿ ಎನ್ನುವಂಥದ್ದು. ನಿರೀಕ್ಷಿತವಾದಂತಹ ಸಾಧನೆಯನ್ನು ಮಾಡೋದಕ್ಕಾಗಲಿಲ್ವಲ್ಲ ಅಂತ ಹೇಳಿ ಬೇಸರ ಮಾಡ್ಕೊಳ್ತೀರಿ. ಎಲ್ಲೋ ಹೊರಗಡೆ ಹೋಗಿರ್ತೀರಿ, ಯಾವುದೋ ಒಂದು ದೇವಸ್ಥಾನಕ್ಕೋ, ಇನ್ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೋ, ಅಥವಾ ಇನ್ಯಾವುದೋ ಮಹತ್ತರವಾದಂತಹ ಒಂದು ಕಾರ್ಯಕ್ಕೋ, ಅಥವಾ ಸಮಾಜದಲ್ಲಿ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಯ ಭೇಟಿಗೋ ಹೋಗಿರ್ತೀರಿ. ಕೊನೆಯ ಹಂತದಲ್ಲಿ ಅದೇನೋ ಬೇಡ ಅಂತಲೋ ಅಥವಾ ಅಲ್ಲಿ ಆಗದೇ ಇರುವಂಥದ್ದೋ ಆಗಿಬಿಡುತ್ತೆ. ಮನಸ್ಸಿಗೆ ತುಂಬ ಅದು ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಬಹುದು. ಸಾಲದ ವಿಚಾರವಾಗಿ ಒಳ್ಳೆಯ ದಿವಸ ಅಲ್ಲ. ಸಾಲ ಮಾಡುವಂಥದ್ದು ಖಂಡಿತವಾಗಿ ಬೇಡ. ಕುಟುಂಬದಲ್ಲಿ ಅಸಮಾಧಾನ ಅಥವಾ ಅಶಾಂತಿ, ಇದರ ವಾತಾವರಣವನ್ನು ಎದುರಿಸಬೇಕಾಗತ್ತೆ. ಕೆಲಸವನ್ನು ಮಾಡಬೇಕಾದ್ರೆ ಮೊದಲು ನಿರ್ಧಾರವನ್ನು ಮಾಡಿ. ಕೆಲಸವನ್ನು ಮಾಡ್ತಾ ಮಾಡ್ತಾ ನಿರ್ಧಾರ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಅಂದರೆ ನಾನು ಈ ಕೆಲಸದಲ್ಲೇ ಮುಂದುವರಿಯಿಲ್ಲ ಅಥವಾ ಬೇಡವಾ ಅನ್ನುವಂಥದ್ದು ಮುಂಚಿತವಾಗಿ ನೀವು ನಿರ್ಧಾರ ಮಾಡಿದರೆ ಅದರಂತೆ ನಡ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಆರೋಗ್ಯದಲ್ಲಿ ಏರುಪೇರನ್ನು ನೋಡ್ತೀರಿ. ಗಮನ ಆರೋಗ್ಯದ ಕಡೆ ಇರೋದಿಲ್ಲ. ಹಾಗಾಗಿ ತುಂಬ ತೊಂದರೆಯಾದ ನಂತರದಲ್ಲಿ ಕಷ್ಟವನ್ನು ಅನುಭವಿಸ್ತೀರಿ. ತುಂಬ ಬೇಸರವಾಗ್ತಕ್ಕಂತಹ ದಿವಸ ಇದಾಗಿರುತ್ತೆ. ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಯಾವಾಗ ಕಷ್ಟಗಳು, ಸವಾಲುಗಳು ಸಾಲು ಸಾಲಾಗಿ ಬಂದಾಗ ತಾಳ್ಮೆಯಿಂದ ಅವೆಲ್ಲವನ್ನು ಎದುರಿಸಬೇಕೇ ಹೊರತು ಕೋಪ ಮಾಡಿಕೊಳ್ತಕ್ಕಂಥದ್ದು, ಏನೋ ಒಂದು ರೀತಿಯಲ್ಲಿ ನನ್ನ ಮಾತು ನಡಿಲಿಲ್ವಲ್ಲ ಅಂತ ಹೇಳಿ ನಾವು ಬೇಸರ ಪಟ್ಕೊಳ್ತಕ್ಕಂಥದ್ದು ಇದು ಯಾವುದೂ ಅಲ್ಲ. ಪರಿಸ್ಥಿತಿ ಹೇಗಿದೆ ಅದಕ್ಕನುಗುಣವಾಗಿ ನಾವು ಹೇಗೆ ಬದಲಾಗಬೇಕು, ಇರುವಂತಹ ಸಮಸ್ಯೆಯನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನುವ ಚಿಂತನೆ ಮನಸ್ಸಿನಲ್ಲಿ ಬರಬೇಕಾಗತ್ತೆ. ಮನೆಯನ್ನು ಕಟ್ಟತಕ್ಕಂತಹ ವಿಚಾರದ ಬಗ್ಗೆ ಒಂದಷ್ಟು ಮಾತುಕತೆ ನಡೆಯಬಹುದು. ಗಂಡ ಹೆಂಡತಿಯ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ವೈಮನಸ್ಯ ಬರುವಂಥದ್ದಿದೆ.
ಶಕ್ತಿ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆಯನ್ನು ಅಥವಾ ಪ್ರಾರ್ಥನೆಯನ್ನು ಸಲ್ಲಿಸಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬತಕ್ಕಂತಹ ಮಂತ್ರವನ್ನು ಶ್ಲೋಕವನ್ನು 9 ಬಾರಿ ಪಠನೆ ಮಾಡಿ ಶುಭವಾಗಿ